ಓಂ ವಿದ್ಯಾಸು ಶಾಸ್ತ್ರೇಷು ವಿವೇಕದೀಪೇಷ್ವಾದ್ಯೇಷು ವಾಕ್ಯೇಷು ಚಕಾತ್ವದನ್ಯ ಮಮತ್ವಗರ್ತೇತಿ ಮಹಾಂಧಕಾರೆ ವಿಭ್ರಾಮಯತ್ಯೇದತೀವ ವಿಶ್ವಂ ರಕ್ಷಾಂಸಿ ಯತ್ರೋಗ್ರವಿಷಾಶ್ಚ ನಾಗಾ ಯತ್ರಾರಯೋದಸ್ಯು ಬಲಾನಿ ಯತ್ರ ದಾವಾನಲೋ ಯತ್ರ ತಥಾಬ್ಧಿ ಮಧ್ಯೆ ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ಬದಲಾವಣೆಗಳೆಲ್ಲ ಮುಗಿದು ಜನ್ಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ದೊಡ್ಡ ದೊಡ್ಡ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಆಯಿತು. ರಾಹು 12ನೇ ಮನೆಗೆ ಬಂದರು, ಕೇತು 6ನೇ ಮನೆಗೆ ಬಂದರು. ಹಾಗೆ ನಿಮ್ಮ ರಾಶಿಗೆ ಜನ್ಮ ಶನಿ ಅಂದರೆ ಶನಿ ಬಂದು ನಿಮ್ಮ ರಾಶಿಗೆ ಬಂದರು. ಗುರು 3ನೇ ಮನೆಯಲ್ಲಿದ್ದಂಥ ಗುರು ಸುಖ ಸ್ಥಾನಕ್ಕೆ ಹೋದರು. ಇದಿಷ್ಟು ಕೂಡ ಬದಲಾವಣೆಗಳಾಗೋಯ್ತು. ಈ ತಿಂಗಳಾಗುವಂಥ ಸಣ್ಣ ಪುಟ್ಟ ಬದಲಾವಣೆಗಳು ಏನು ಅಂತಂದರೆ, 6ನೇ ತಾರೀಕು ಕುಜ ನೀಚ ಸ್ಥಾನದಲ್ಲಿದ್ದಂಥ ಕುಜ ತನ್ನ ಮಿತ್ರನ ಮನೆಗೆ ಹೋಗಿ 6ನೇ ಮನೆಗೆ ಬರ್ತಾರೆ. ಇನ್ನು ಅದೇ 6ನೇ ತಾರೀಕು ಬುಧ 3ನೇ ಮನೆಯಿಂದ 4ನೇ ಮನೆಗೆ ಬಂದು ನಿಮ್ಮ ರಾಶ್ಯಾಧಿಪತಿ ಎಲ್ಲಿದ್ದಾರೋ ಅಲ್ಲಿಗೆ ಬುಧ ಬರ್ತಾ ಇದ್ದಾರೆ. ತನ್ನ ಸ್ವಂತ ಮನೆಗೆ ಬರ್ತಾ ಇದ್ದಾರೆ ಯಾರು? ಬುಧ. ತನ್ಮೂಲಕ ಒಂದು ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದಲ್ಲದೆ 15ನೇ ತಾರೀಕು ಶತ್ರುವಿನ ಮನೆಯಲ್ಲಿದ್ದಂಥ 6ನೇ ಮನೆ ಅಧಿಪತಿ ಸೂರ್ಯ ತನ್ನ ಮಿತ್ರನ ಮನೆಗೆ 4ನೇ ಮನೆಗೆ ಹೋಗ್ತಾ ಇದ್ದಾರೆ, ಸುಖ ಸ್ಥಾನಕ್ಕೆ. ಇದಲ್ಲದೆ 22ನೇ ತಾರೀಕು ಬುಧ 5ನೇ ಮನೆಗೆ ಬಂದು ಶತ್ರುವಿನ ಸ್ಥಾನಕ್ಕೆ ಬಂದರೆ 29ನೇ ತಾರೀಕು ಶುಕ್ರ ತಮ್ಮ ಸ್ವಕ್ಷೇತ್ರಕ್ಕೆ 2ನೇ ಮನೆಯಿಂದ 3ನೇ ಮನೆಗೆ ಬರ್ತಾರೆ. ಇದು ಈ ತಿಂಗಳ ಬದಲಾವಣೆ. ಹಾಗಾದರೆ ಮೀನರಾಶಿಯವರಿಗೆ ಯಾವ ಥರ ಶುಭ ಫಲ, ಯಾವ ಥರ ಅಶುಭ ಫಲ? ಮೊದಲನೇದಾಗಿ ಜನ್ಮ ಶನಿ ಪ್ರಭಾವ. ಜನ್ಮ ಶನಿ ಅಂದ್ರೆ ಸ್ವಲ್ಪ ಸ್ಲೋ, ಕೆಲಸಗಳು ನಿಧಾನ ಆಗುವಂಥದ್ದು. ಶನಿ ಪ್ರಭಾವದಿಂದ ಸ್ವಲ್ಪ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣ್ಕೊಳ್ಬೇಕು. ನೀವು ಯಾವುದೇ ಥರದ ಅಹಂಕಾರಗಳನ್ನು ಪಡಬಾರ್ದು. ನಿಮ್ಮ ಉದ್ಯೋಗವನ್ನು ಸ್ಥಿರವಾಗಿಟ್ಕೊಳ್ಳಿ. ಲೂಸ್ ಟಾಕ್ಸ್ ಮಾತಾಡೋಕ್ಕೆ ಹೋಗಬೇಡಿ. ಆದಷ್ಟು ಇರುವಂಥ ಉದ್ಯೋಗನ ಕಂಟಿನ್ಯೂ ಮಾಡಿ. ಹೊಸ ಉದ್ಯೋಗ ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ. ಇರೋ ಉದ್ಯೋಗದಲ್ಲಿ ದರ್ಪವನ್ನು ತೋರಿಸ್ಬೇಡಿ. ಆದಷ್ಟು ಉದ್ಯೋಗವನ್ನು ಸೆಕ್ಯೂರ್ ಮಾಡ್ಕೊಳ್ಳಿ, ಸೇಫ್ಟಿ ಮಾಡ್ಕೊಳ್ಳಿ. ಎಲ್ಲರನ್ನ ಪ್ರೀತಿಯಾಗಿ ಕಂಡುಕೊಳ್ಳಿ. ಎಲ್ಲರ ಜೊತೆ ಪ್ರೀತಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿ. ಯಾರನ್ನು ದ್ವೇಷ ಮಾಡ್ಕೋಬೇಡಿ, ಯಾರನ್ನು ಶತ್ರುತ್ವ ಮಾಡ್ಕೋಬೇಡಿ. ಕಂಪಲ್ಸರಿ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಅಥವಾ ಶಿವನ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಹೋಗೋದನ್ನು ಮಾತ್ರ ಮರಿಬೇಡಿ ಮೀನರಾಶಿಯವರು. ಯಾಕೆಂದರೆ ನಿಮಗೆ ಲಾಭವನ್ನು ಕೊಡುವಂಥವನು ಶನಿ, ಆದರೆ ನಷ್ಟವನ್ನು ಕೊಡುವಂಥವನು ಶನಿ. 11 ಮತ್ತು 12ನೇ ಮನೆ ಅಧಿಪತಿ. 11 ಹೌಸ್ ಆಫ್ ಗೇನು, 12 ಹೌಸ್ ಆಫ್ ಲಾಸ್. ಹಾಗಾಗಿ ಲಾಭ ನಷ್ಟಗಳು ಎರಡನ್ನೂ ಕೊಡುವಂಥ ಸ್ಥಾನಕ್ಕೆ ಅಧಿಪತಿಯಾದಂಥ ಶನಿ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥದ್ದು ಮರೆಯೋಂಗಿಲ್ಲ. ನೀವು ಎಷ್ಟು ಶನಿಗೆ ಪೂಜೆ ಮಾಡ್ತೀರೋ, ಎಷ್ಟು ಶನಿಯ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಒಳ್ಳೆಯದು ಮೀನರಾಶಿಯವರಿಗೆ. ಇನ್ನು ನಿಮ್ಮ ರಾಶ್ಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿರತಕ್ಕಂಥ ಗುರು ನಿಮ್ಮ ವೃತ್ತಿ ಜೀವನಕ್ಕೆ ಹಾಗೂ ನಿಮ್ಮ ಶರೀರಕ್ಕೆ ಅಧಿಪತಿಯಾದಂಥ ಗುರು ಪ್ರಸ್ತುತ ಅಂತೂ ಸುಖ ಸ್ಥಾನದಲ್ಲಿದ್ದಾರೆ. ಗುರುಬಲ ಇಲ್ಲ, ಆದರೆ ಸುಖ ಸ್ಥಾನದಲ್ಲಿದ್ದಾರೆ. ಸುಖ ಸ್ಥಾನದಲ್ಲಿ ಗುರು ಇದ್ದಾರೆ ಅಂತಂದರೆ ಸುಖ ಪಡಲೇಬೇಕು, ಸಂಪತ್ತು ವೃದ್ಧಿ ಆಗಲೇಬೇಕು. ಈ ತಿಂಗಳು ಏನಾದರೂ ಒಂದು ಉತ್ತಮವಾದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಒಂದು ಶುಭ ಸಮಾರಂಭ, ಮನೆಯಲ್ಲಿ ಒಂದು ನಾಮಕರಣ ಆಗೋದು, ಒಂದು ಮದುವೆ ಆಗೋದು, ಅಥವಾ ಮನೆ ಗೃಹ ಪ್ರವೇಶ ಮಾಡೋದು, ಏನಾದರೂ ಒಂದು ಶುಭ ಕಾರ್ಯ ಮನೆಯಲ್ಲಾಗುತ್ತೆ. ಒಂದು 10 ಜನಕ್ಕೆ ಅನ್ನದಾನವನ್ನು ಮಾಡ್ತೀರಾ. ಇದೆಲ್ಲ ಮೀನರಾಶಿಯವರಿಗೆ ಈ ತಿಂಗಳು ಆಗುವಂಥ ಸಾಧ್ಯತೆಗಳು ಕಾಣುತ್ತೆ. ಸುಖ ಸ್ಥಾನದಲ್ಲಿರುವವರೆಗೂ ಕೂಡ ಸುಖವನ್ನು ಪಡ್ತಿರ್ತೀರ, ಆದರೆ ಫಿನಾನ್ಷಿಯಲ್ ಆಗಿ ಮಾತ್ರ ಬೆಳವಣಿಗೆ ಆಗೋದು ಸ್ವಲ್ಪ ಸ್ಲೋ ಇರುತ್ತೆ. ಬಟ್ ಫಿನಾನ್ಷಿಯಲ್ ಆಗಿ ಅನುಕೂಲ ಅಂತೂ ಈ ತಿಂಗಳು ಖಂಡಿತ ಆಗುತ್ತೆ. ಮೀನರಾಶಿಯವರಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ರಾಶಿಯಿಂದ 2 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಸಹ ನಿಮಗೆ 6ನೇ ಮನೆಗೆ ಬಂದ್ಬಿಡ್ತಾರೆ. 6ನೇ ತಾರೀಕೆ 6ನೇ ಮನೆಗೆ ಬಂದ್ಬಿಡ್ತಾರೆ. ಋಣ ರೋಗ ಶತ್ರು ಸ್ಥಾನಕ್ಕೆ ಬಂದರೂ ಕೂಡ ಕುಟುಂಬ ವೃದ್ಧಿ ಆಗುತ್ತೆ, ಧನಾಪೇಕ್ಷೆ ನಿಮಗೆ ಬರುತ್ತೆ. ಮತ್ತು ನಿಮ್ಮ ಮಾತುಗೆ ಸ್ವಲ್ಪ ಬಲ ಜಾಸ್ತಿ ಆಗುತ್ತೆ. ಸ್ವಲ್ಪ ನಿಮ್ಮ ಮಾತು
ನಿಷ್ಠುರ ಥರ ಕಾಣುತ್ತೆ. ಇದೇನಪ್ಪ ಈ ಹುಡುಗ ಹಿಂಗೆ ಮಾತಾಡ್ತಾನೆ, ಇದೇನಪ್ಪ ಈ ಹುಡುಗಿ ಹಿಂಗೆ ಮಾತಾಡ್ತಾಳೆ, ಸ್ವಲ್ಪ ಅಷ್ಟು ಜೋರಾಗಿ ಮಾತಾಡೋದು, ವ್ಯಾಲ್ಯೂಸ್ ಇಲ್ಲದೆ ಮಾತಾಡೋದು, ಈ ಥರ ಮಾತುಗಳು ಬರುತ್ತೆ ನಿಮಗೆ. ಕಣ್ಣು ದೃಷ್ಟಿ ಜಾಸ್ತಿ ಬೀಳುತ್ತೆ. ಹಾಗಾಗಿ ಎಲೆಮರೆಕಾಯಿ ಥರ ಇರಬೇಕು ನೀವು ಈ ತಿಂಗಳು. ಕಣ್ಣು ದೃಷ್ಟಿ ಬೀಳಿಸ್ಕೋಬಾರ್ದು. ನಿಮ್ಮ ಗುಟ್ಟನ್ನು ಯಾರಿಗೂ ಹೇಳಬಾರ್ದು, ಸೀಕ್ರೆಟನ್ನು ಮೇಂಟೈನ್ ಮಾಡಬೇಕು. ಗುಟ್ಟನ್ನು ಎಲ್ಲರಿಗೂ ಊರೆಲ್ಲ ಹೇಳ್ಕೊಂಬಂದ್ಬಿಡೋದು, ದೃಷ್ಟಿ ಮಾಡ್ಕೊಳ್ಳೋದು, ಅಯ್ಯೋ ದೃಷ್ಟಿ ಆಗೋಯ್ತು, ಹುಷಾರಿಲ್ಲ, ಸುಸ್ತಾಯಿತು ಅನ್ನುವಂಥದ್ದು. ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ ಈ ತಿಂಗಳು. ಕಣ್ಣಿಗೆ ಸಮಸ್ಯೆಗಳಾಗೋದು, ಒಂದು ಕಾರ್ ಓಡಿಸ್ಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಕಣ್ಣಿನ ಒಂದು ನೋವು ಬರುವಂಥದ್ದು, ಇದೆಲ್ಲ ಆಗುವ ಸಾಧ್ಯತೆಗಳು. ಕಣ್ಣನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ಫೆಕ್ಷನ್ ಆಗೋದು ಕಣ್ಣಿಗೆ, ಇದೆಲ್ಲ ಆಗುವ ಸಾಧ್ಯತೆಗಳಿರುತ್ತೆ. ಬಟ್ ವ್ಯವಸಾಯ ಮಾಡುವಂಥವ್ರಿಗೆ ಚೆನ್ನಾಗಿದೆ, ಭೂಮಿ ಖರೀದಿ ಮಾಡುವಂಥವ್ರು ಚೆನ್ನಾಗಿದೆ, ಭೂಮಿಯ ವ್ಯವಹಾರ ಮಾಡುವಂಥವ್ರು ಚೆನ್ನಾಗಿದೆ, ಭೂಮಿಗೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲೂ ಚೆನ್ನಾಗಿದೆ. ಕಾರಣ ಮಿತ್ರನ ಮನೆಗೆ ಹೋಗಾಯಿತು, ನೀಚ ಸ್ಥಾನದಿಂದ ಕುಜ. ರಾಶಿಯಿಂದ ತೃತೀಯ ಮತ್ತು ಅಷ್ಟಮ 3 ಮತ್ತು 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 2ನೇ ಮನೆಯಲ್ಲಿದ್ದಾರೆ. ಸಮಬಲ ಅಥವಾ ಸಮಶತ್ರು ಅಂತ ಕೂಡ ತಗೋಬೋದು, ಸಮಮಿತ್ರ ಸಮಶತ್ರು ಅಂತ ತಗೋಬೋದು. ಹಾಗಾಗಿ ಈ ತಿಂಗಳು ಹೆಚ್ಚು ಧೈರ್ಯ ಬರಲ್ಲ, ಒಂದು ಸ್ವಲ್ಪ ಏನೋ ಇನ್ಸೆಕ್ಯೂರ್ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ದುಡ್ಡನ್ನು ಹೆಚ್ಚು ಖರ್ಚು ಮಾಡ್ತೀರಾ. ಜೊತೆಗೆ ಅದೃಷ್ಟಗಳು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಈ ತಿಂಗಳು. ಬಟ್ ಎಲ್ಲ ತಿಂಗಳು ಹಂಗೆ ಇರಲ್ಲ, ಒಂದೊಂದು ತಿಂಗಳು ವೇರಿ ಆಗ್ತಾನೆ ಇರುತ್ತೆ. ಬಟ್ ಈ ತಿಂಗಳು ಸ್ವಲ್ಪ ಅದೃಷ್ಟ ಕಡಿಮೆ, ಖರ್ಚು ಜಾಸ್ತಿ. ಯಾರಿಗೆ? ಮೀನ ರಾಶಿಯವ್ರಿಗೆ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ. ಮೇಲಾಗಿ ಬುಧ ನಿಮಗೆ ಸಪ್ತಮಾಧಿಪತಿ ಹಾಗೂ ಚತುರ್ಥಾಧಿಪತಿ ಬುಧ 6ನೇ ತಾರೀಕಿಂದ ವ್ಯವಹಾರ ಮಾತ್ರ ತುಂಬ ಅದ್ಭುತವಾಗಿ ನಡೆಯುತ್ತೆ. ಯಾವುದೇ ವ್ಯವಹಾರದಲ್ಲೂ ಹಿಂಜರಿಯಲ್ಲ, ಯಾವುದೇ ವ್ಯವಹಾರ ನಿಮಗೆ ನಿಲ್ಲಲ್ಲ. ವ್ಯವಹಾರದಲ್ಲಿ ಅತ್ಯಂತ ಯಶಸ್ಸನ್ನು ಕಾಣ್ತೀರಾ, ವ್ಯವಹಾರ ಸಕ್ಸಸ್ ಆಗುತ್ತೆ. ಯಾವುದೇ ವ್ಯವಹಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಕೊನೆ ಹಂತಕ್ಕೆ ಬಂದು ಇನ್ನೇನು ಕೆಲಸ ಮುಗಿಯೋ ಸಂದರ್ಭ ಬರುತ್ತೆ, ಮುಗಿಯುತ್ತೆ, ಏನು ಚಿಂತೆ ಮಾಡೋಂಗಿಲ್ಲ. ವ್ಯಾಪಾರದಲ್ಲಿ ಅನುಕೂಲ, ಉದ್ಯೋಗದಲ್ಲಿ ಸಮಬಲ ಅಂದರೆ ಸ್ಥಿರತೆ ಕಾಣ್ಕೋಬೇಕು. ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿ ಬೇಕು ಅಂದರೆ ನಿಮ್ಮ ಶ್ರಮ ಹೆಚ್ಚು ಪಡಬೇಕಾಗುತ್ತೆ. ವಿದೇಶದ ವಿಚಾರ ಆಗ್ಬೋದು ಅಥವಾ ಸ್ವದೇಶದಲ್ಲೇ ಕೆಲಸ ಮಾಡೋದಾಗ್ಬೋದು, ಇದೆಲ್ಲ ಸ್ವಲ್ಪ ಹೆಚ್ಚಿನ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. 6ನೇ ಮನೆ ಅಧಿಪತಿಯಾದಂಥ ಸೂರ್ಯನೂ ಸುಖ ಸ್ಥಾನಕ್ಕೆ ಬಂದಿದ್ದಾರೆ. ನೋಡಿ, ಸುಖ ಸ್ಥಾನದಲ್ಲಿ 3 ಗ್ರಹಗಳಿರ್ತಾರೆ. ಒಂದು ಗುರು, ಇನ್ನೊಂದು ಬುಧ, ಇನ್ನೊಂದು ವಿಶೇಷವಾಗಿ ಸೂರ್ಯ. ಈ 3 ಗ್ರಹಗಳಿಂದ ಸುಖ. ಗುರುವಿಂದ ಧನಲಾಭ, ಸಂತಾನ ಲಾಭ, ಮತ್ತು ಗುರುವಿನಿಂದ ನಿಮಗೆ ಶುಭ ಕಾರ್ಯ, ಬುಧನಿಂದ ವಿದ್ಯೆ, ವ್ಯಾಪಾರ, ಬುದ್ಧಿವಂತಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸಕ್ಸಸ್ಸು, ಸೂರ್ಯನಿಂದ ತಂದೆ ತಾಯಿಗಳ ಆಶೀರ್ವಾದ, ತಂದೆ ತಾಯಿಗಳ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಕೋರ್ಟ್ ಕಚೇರಿಗಳ ಜಯತ್ವ ಪ್ರಾಪ್ತಿ, ಅಧಿಕಾರಿಗಳಿಗೆ ಸರ್ಕಾರದಲ್ಲಿ ಉತ್ತಮವಾದಂಥ ಸ್ಥಾನಮಾನ, ಗೌರವ. ಒಂಥರ ಹೇಳಬೇಕು ಅಂತಂದರೆ ಪಾಸಿಟಿವ್ ವೇ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಈ ತಿಂಗಳು ಈ 3 ಗ್ರಹದಿಂದ. ಒಟ್ಟಾರೆಯಾಗಿ ಶನಿ ಆಗ್ಬೋದು, ಗುರು ಆಗ್ಬೋದು, ಸೂರ್ಯ ಆಗ್ಬೋದು, ಬುಧ ಆಗ್ಬೋದು, ಎಲ್ಲವೂ ಪಾಸಿಟಿವ್ ಟ್ರೆಂಡಲ್ಲೇ ಇದ್ದಾರೆ. ಆದರೆ ರಾಹು ಕೇತುಗಳು ಮಾತ್ರ ನಿಮಗೆ 12 ಮತ್ತು 6ನೇ ಮನೆಯನ್ನು ಹಿಡ್ಕೊಂಡಿದ್ದಾರೆ. 12ನೇ ಮನೆ ಓಕೆ, ಒಳ್ಳೆಯದೇ. 6ನೇ ಮನೆಯೂ ಓಕೆ, ಯಾಕಂದರೆ ಪಾಪಗ್ರಹಗಳು ಪಾಪ ಸ್ಥಾನದಲ್ಲಿದ್ದರೆ ಶುಭ ಫಲ. ಹಾಗಾಗಿ ರಾಹುವಿಂದ ನಿಮ್ಗೆ ಜಾಕ್ಪಾಟು, ಕೇತುವಿಂದನೂ ಜಾಕ್ಪಾಟು, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ, ಜನರಲೈಸ್ ಆಗಿ ಹೇಗಿದೆ? ಒಟ್ಟಾರೆ ಕಲಾವಿದರಿಗೆ ತುಂಬ ಉತ್ತಮವಾದಂಥ ತಿಂಗಳಿದು. ಈ ಸಿನಿಮಾ ನಟ ನಟಿಯರಿಗೆ, ಕಲೆಯನ್ನು ಪ್ರತಿಪಾದಿಸ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ, ಸಂಗೀತ, ವಾದ್ಯ, ನಾಟ್ಯ ಈ ಥರದವ್ರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಭೂಮಿ ಯಂತ್ರದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವಾಹನ ಸವಾರರಿಗೆ, ವಾಹನ ಮಾಲೀಕರಿಗೆ, ವಾಹನ ಓಡಿಸುವಂಥ ಡ್ರೈವರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಯಾವುದೂ ನೆಗೆಟಿವಿಟಿ ಇಲ್ಲ. ಒಳ್ಳೆಯತನ ನಿಮ್ಮನ್ನು ಖಂಡಿತ ಕಾಪಾಡುತ್ತೆ. ನೀವು ಮಾಡೋ ಪೂಜೆ, ನೀವು ಮಾಡೋ ಧ್ಯಾನ, ನೀವು ಮಾಡೋಂಥ ಸೇವೆ, ಇದೆಲ್ಲವೂ ಕೂಡ ನಿಮಗೆ ತುಂಬ ಉತ್ತಮವಾದಂಥ ಸೌಕರ್ಯ, ಶುಭ ಫಲ ಸಿಗುತ್ತೆ. ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು ದೂರವಾಗಿ ನಿಮಗೆ ನಿರ್ವಿಘ್ನತೆ ಪ್ರಾಪ್ತಿಯಾಗಿ ಸಕ್ಸಸ್ ಕಡೆಗೆ ಹೋಗ್ತೀರಾ. ಚಿಂತೆ ಅನ್ನುವಂಥದ್ದು ದೂರವಾಗುತ್ತೆ, ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರುವಂತಹ ಲಕ್ಷಣಗಳೆಲ್ಲವೂ ಕೂಡ ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದಲ್ಲದೆ ಈ ಸ್ಕೂಲ್ಸು, ಕಾಲೇಜಸ್ಸು, ಟ್ಯುಟೋರಿಯಲ್ ಸೆಂಟರ್ ನಡೆಸ್ತಾ ಇರ್ತಕ್ಕಂಥವ್ರು, ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಮೆಂಟರ್ಸ್ಗೆಲ್ಲ ತುಂಬ ಚೆನ್ನಾಗಿರೋಂಥ ಸಂದರ್ಭ. ಹಾಸ್ಪಿಟಲ್ ಇಟ್ಕೊಂಡಿರ್ತಕ್ಕಂಥವ್ರು, ಕ್ಲಿನಿಕ್ ಇಟ್ಕೊಂಡಿರ್ತಕ್ಕಂಥವ್ರು, ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಇಟ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿರೋ ಒಳ್ಳೆ ಫಲ ಇರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬಂದರೂ ಅದನ್ನು ಸರಿ ಮಾಡ್ಕೊಳ್ಳೋಂಥ ಶಕ್ತಿ ನಿಮಗೆ ಇದೆ. ಅದಕ್ಕೆ ಯಾವುದೇ
ಯಾವುದೂ ಕೂಡ ನಿಮಗೆ ಬೇರೆಯವರ ಸಹಕಾರ ಬೇಕಾಗಿಲ್ಲ. ಸ್ನೇಹಿತರಿಂದ ಸಹಾಯ, ಕ್ರಯ ವಿಕ್ರಯದಲ್ಲಿ ಲಾಭದಾಯಕ, ಜಯ ಸಿದ್ಧಿ ಉಂಟಾಗುತ್ತೆ, ದಾನ ಮಾಡುವಂತಹ ಪ್ರಸಂಗಗಳು ಬರುತ್ತೆ, ಹಿರಿಯರ ಒಪ್ಪಿಗೆ ಸಿಗುತ್ತೆ, ವಿವಾಹಾದಿ ಶುಭ ಕಾರ್ಯಗಳು ನಡೆಯುತ್ತೆ, ಗೃಹ ಲಭ್ಯ, ತಾಯಿಯ ಆಶೀರ್ವಾದ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಘ್ನಗಳಿಗೆ ದೂರವಾಗಿ ನಿರ್ವಿಘ್ನವನ್ನು ಪಡೆಯುವಂಥ ಎಲ್ಲ ಲಕ್ಷಣಗಳಿದೆ. ಪ್ರಯತ್ನದಲ್ಲಿ ಹೆಚ್ಚಿನ ಯಶಸ್ಸಿದೆ. ವಿದ್ಯಾವಂತರ ಸ್ನೇಹವನ್ನು ಪಡಿತೀರಾ, ಅದರಲ್ಲಿ ಅಧಿಕಾರದಲ್ಲಿ ಉತ್ತಮವಾದ ಪ್ರಗತಿ ಸಿಗುತ್ತೆ. ವಿವಾಹ ಯೋಗದ ಜೊತೆಗೆ ನಿಮಗೆ ವೈಮನಸ್ಸುಗಳು ದೂರ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ದೃಷ್ಟಿ ಬಾಧೆಗಳು ಮಾತ್ರ ಈ ತಿಂಗಳು ತುಂಬ ಹೆಚ್ಚಾಗಿರುತ್ತೆ. ಕೆಲಸದಲ್ಲಿ ಮಾತ್ರ ಭಾಳ ಎಚ್ಚರಿಕೆ ಇರತಕ್ಕಂಥ ಒಳ್ಳೆಯದು. ವಾದ ವಿವಾದ ಮಾಡೋಕ್ಕೆ ಹೋಗಬೇಡಿ. ವಾದ ವಿವಾದದಲ್ಲಿ ಸ್ವಲ್ಪ ನಿಮಗೆ ಜಯ ಕಡಿಮೆ ಇರುತ್ತೆ. ಜೊತೆಗೆ ಮುಖ ತೇಜಸ್ಸು ವೃದ್ಧಿ ಆಗುತ್ತೆ, ಏನೋ ಒಂದು ಲಕ್ಷಣ ಸಿಗುತ್ತೆ. ಮತ್ತು ಬಾಯಿ ಹುಣ್ಣು, ಕಣ್ಣು ಸಮಸ್ಯೆ ಇವೆರಡು ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಗಮನ ಇರತಕ್ಕಂಥದ್ದು ಒಳ್ಳೆಯದು. ಮತ್ತು ದೈವಿಕವಾದಂಥ ಕಲಾಪ ಇರುತ್ತೆ. ದೇಹದ ಶಕ್ತಿ ಅನ್ನೋದು ದ್ವಿಮುಖ ಅಂದರೆ ಡಬಲ್ ಆಗುತ್ತೆ. ನಿಮಗೆ ನಾನಾ ಮೂಲದಿಂದ ಧನಲಾಭ ಪ್ರಾಪ್ತಿಯಾಗುವಂಥದ್ದು. ಜೊತೆಗೆ ಮರೆಯೋಕ್ಕೆ ಆಗದೆ ಇರತಕ್ಕಂಥ ಒಂದು ಯಶಸ್ಸು, ಗೌರವ, ಕೀರ್ತಿ ಇವೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದಲ್ಲದೆ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ನೀವು ಪ್ರಶಂಸೆಯಿಂದ ನಡೆಸ್ತೀರಾ. ವಾಹನ ಸೌಖ್ಯ, ಅದೃಷ್ಟ ಫಲ, ನಿಧಾನವಾಗಿ ಅದೃಷ್ಟ ಬರುತ್ತೆ. ಬೇಗ ಬೇಗ ಅದೃಷ್ಟ ಬರಲ್ಲ, ನಿಧಾನವಾಗಿ ಬರುತ್ತೆ. ಆ ನಿಧಾನವಾಗಿ ಬರುವಂಥ ಅದೃಷ್ಟ ಕೂಡ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು, ನೆಮ್ಮದಿಯನ್ನು ಕೊಟ್ಟು, ಒಟ್ಟು ಸತ್ಕಾರ ಅನ್ನುವಂಥದ್ದು ನಿಮಗೆ ಭಗವಂತ ತೃಪ್ತಿಯಾಗಿ ಕೊಡ್ತಾನೆ. ಏನೇ ರೋಗಗಳಿದ್ರೂ ಕೂಡ ದೂರವಾಗುತ್ತೆ. ಕಣ್ಣು ಮತ್ತು ಬಾಯಿ ಸಂಬಂಧಪಟ್ಟದ್ದು ಮಾತ್ರ ಹುಷಾರಾಗಿರಬೇಕು. ಜೊತೆಗೆ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಒಟ್ಟಿನಲ್ಲಿ ಮೀನ ರಾಶಿಯವರಿಗೆ ಈ ತಿಂಗಳು ವಿಶೇಷವಾದ ಫಲ ಇದೆ. ಶನಿಯನ್ನು ಪೂಜೆ ಮಾಡೋದು ಮರಿಬೇಡಿ, ಶಿವನನ್ನು ಆರಾಧನೆ ಮಾಡೋದು ಮರಿಬೇಡಿ. ಶನಿ ಶಿವರನ್ನು ಆರಾಧನೆ ಮಾಡ್ತಾ ಇದ್ದಷ್ಟು ಕೂಡ ಮೀನ ರಾಶಿಯವರಿಗೆ ಹೆಚ್ಚಿನ ಶುಭ ಫಲ ಸಿಗುತ್ತೆ. ಅದಲ್ಲದೆ ಬೇರೆ ಇನ್ನೇನು ಕೂಡ ದೊಡ್ಡ ಪ್ರಮಾಣದ ಸಮಸ್ಯೆಗಳು ನಿಮಗೆ ಇಲ್ಲ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸಿ. ಶನಿ ನಿಮಗೆ ಜನ್ಮ ಶನಿ ಪ್ರಭಾವ ನಡೀತಾ ಇರೋದ್ರಿಂದ ಶನಿಯ ಪ್ರಭಾವ ಹೇಗಿದೆ, ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾರೋ, ಶತ್ರು ಮನೆಯಲ್ಲಿದ್ದಾರೋ, ಮಿತ್ರನ ಮನೆಯಲ್ಲಿದ್ದಾರೋ, ಯಾವ ಮನೆಯಲ್ಲಿದ್ದಾರೆ, ಏನು ಫಲ ಕೊಡ್ತಾರೆ ಅನ್ನುವಂಥದ್ದನ್ನು ಕುಲಂಕುಷವಾಗಿ ನೋಡಿಕೊಂಡು ಏನಾದರೂ ಪರಿಹಾರಗಳಿದ್ರೆ ಸುಲಭವಾಗಿ ಪರಿಹಾರಗಳು ಮಾಡಿಕೊಂಡು ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸುಖವನ್ನು ಕಾಣೋದು ನೀವು ಪ್ರಯತ್ನ ಪಡಬೇಕು. ಅದು ನಮಗೆ ತುಂಬ ಒಳ್ಳೆಯ ಫಲವನ್ನು ಭಗವಂತ ಕೊಡ್ತಾನೆ. ನೋಡಿದ್ರಲ್ಲ ಮೀನ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.